ಎಲ್ಲರಿಗೂ ನಮಸ್ಕಾರ. ಕೆಂಚಾಯಿಗೆ ನಾನು ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿ, ಬ್ಯಾಂಗ್ಳೂರು ಸೌತ್ ಯೂನಿವರ್ಸಿಟಿ, ಬ್ಯಾಂಗ್ಳೂರು ಯೂನಿವರ್ಸಿಟಿ B.Sc ಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆ ಸೀರೀಸಲ್ಲಿ ನಾನು B.Sc IV SEM ಅಲ್ಲಿ ಬರುವಂಥದ್ದು Solids-3 ಅಂತ 6 ಅವರ್ ಚಾಪ್ಟ್ರು. ಅದು ನಿಯರ್ಲಿ 12 ಮಾರ್ಕ್ಸ್ ನಿಮಗೆ ಆ ಚಾಪ್ಟರ್ ಮೇಲೆ ಬರ್ತಾ ಹೋಗುತ್ತೆ. ಆ ಚಾಪ್ಟರ್ ಮೇಲೆ ಆಲ್ರೆಡಿ 2 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದು ನನ್ನ 3ನೇ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾನು ಸೂಪರ್ ಕಂಡಕ್ಟಿಂಗ್ ಸಾಲಿಡ್ಸ್ ಬಗ್ಗೆ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಂಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನಿಮ್ಗೆ ಆಲ್ರೆಡಿ 2 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಂತ ಹೇಳಿದೆ. ಸಾಲಿಡ್ಸು, ಲಿಕ್ವಿಡ್ಸು, ಗೇಷಿಯಸ್ ಫಾರ್ಮು ಅಥವಾ ಇನ್ ಬಿಟ್ವೀನ್ ಬರುವಂಥದ್ದು ಲಿಕ್ವಿಡ್ ಕ್ರಿಸ್ಟಲ್ಸು, ಆಲ್ ಆಫ್ ದೆಮ್ ದೇ ಆರ್ ಗೋಯಿಂಗ್ ಟು ಹ್ಯಾವ್ ದೇರ್ ಓನ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್. ಅವೆಲ್ಲ ಸ್ಟೇಟ್ಸ್ ಆಫ್ ಮ್ಯಾಟ್ರನೇ, ಬಟ್ ದೇ ಆರ್ ಗೋಯಿಂಗ್ ಟು ಹ್ಯಾವ್ ದೇರ್ ಓನ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಇರುತ್ತೆ. ಅದೇ ರೀತಿ ವಿ ಹ್ಯಾವ್ ಒನ್ ಮೋರ್ ಸಬ್ಸ್ಟೆನ್ಸ್. ದಟ್ ಸಬ್ಸ್ಟೆನ್ಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಎಸ್ ಎ ಸೂಪರ್ ಕಂಡಕ್ಟರ್ಸ್ ಅಂತ ಹೇಳ್ತಾರೆ. ಸೊ ಡಿಸ್ಕವರಿ ಹೇಗಾಯಿತು ಅಂತಂದರೆ, ಇಟ್ ವಾಸ್ ಡಿಸ್ಕವರ್ಡ್ ಬೈ ವೂನ್ಸ್ in 1911 when he was working on pure mercury. He observed that at the temperature of 4.2, ಚಿತ್ರದಲ್ಲಿ ನೋಡಿ, at the temperature of 4.2 he observed that the resistance was appropriately dropped, disappear, and he says that what may be the reason for that, and that temperature we are going to call it as the critical ಟೆಂಪ್ರೇಚರ್. ಈಗ ಯಾವುದೇ ಒಂದು ಸಬ್ಸ್ಟೆನ್ಸ್ನ ನಾನು ಹೀಟ್ ಮಾಡ್ತಾ ಹೋಗ್ತಾ ಇದ್ದೀನಿ ಅಂದಾಗ ಅವಾಗ ಏನಾಗ್ತಾ ಹೋಗುತ್ತೆ, ರೆಸಿಸ್ಟೆನ್ಸು ಕಡಿಮೆ ಆಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಯಾವುದೋ ಒಂದು ಕಡಿಮೆ ಆಗ್ತಾ ಹೋಗುತ್ತೆ, ಇಟ್ ಶುಡ್ ರೀಚ್ ಆರಿಜಿನ್. ಆದರೆ ಇಲ್ಲೇನಾಯಿತು ಅಂತಂದರೆ, ಅವನು ಮರ್ಕ್ಯುರಿ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದಾಗ ವಾಟ್ ಹಿ ಹ್ಯಾಸ್ ಅಬ್ಸರ್ವ್ಡ್ ಅಂತಂದರೆ, ಎಕ್ಸಾಕ್ಟ್ಲಿ ಅಟ್ 4.2 ಕೆಲ್ವಿನ್ ಬರ್ತಾ ಇದ್ದಂಗೆ ಅದೇನಾಯಿತು ಅಂದರೆ ರೆಸಿಸ್ಟೆನ್ಸು ಕಂಪ್ಲೀಟ್ಲಿ ನಿಲ್ಲಾಗೋಯ್ತು. ಸೊ ಆ ಟೆಂಪ್ರೇಚರ್ನ ನಾವೇನಂತ ಕರಿತೀವಿ, ಕ್ರಿಟಿಕಲ್ ಟೆಂಪ್ರೇಚರ್ ಅಂತೀವಿ. ಆ ಅಂಥ ಸಬ್ಸ್ಟೆನ್ಸಸ್ಗೆ ನಾವೇನಂತ ಕರಿತೀವಿ, ಕಂಡಕ್ಟರ್ಸ್ ಅಂತ ಕರಿತೀವಿ. ಸೂಪರ್ ಕಂಡಕ್ಟಿವಿಟಿ ಇಸ್ ಎ ಪ್ರಾಪರ್ಟಿ ಆಫ್ it's a phenomena. A superconductor is a material that conducts the electricity or transport electron from one atom to another without any resistance. ಏನು ರೆಸಿಸ್ಟೆನ್ಸ್ ಇಲ್ದಲೇ ತನ್ನಷ್ಟಕ್ಕೆ ತಾನೇ ಎಲೆಕ್ಟ್ರಾನ್ಸ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತಲ್ಲ, ಒನ್ ಪ್ಲೇಸಿಂದ ಒನ್ ಆಟಮಿಂದ ಅನದರ್ ಆಟಮ್ಗೆ. ಅಂಥ ಸಬ್ಸ್ಟೆನ್ಸಸ್ಗೆ ನಾವೇನಂತ ಕರಿತೀವಿ, ಸೂಪರ್ ಕಂಡಕ್ಟರ್ಸ್ ಅಂತ ಕರಿತೀವಿ. ಆ ಫೆನಾಮಿನನ್ಗೆ ನಾವು ಸೂಪರ್ ಕಂಡಕ್ಟಿವಿಟಿ ಅಂತ ಕರಿತೀವಿ. ಎ ಸೂಪರ್ ಕಂಡಕ್ಟರ್ ಇಸ್ ಎ ಮೆಟೀರಿಯಲ್ ದಟ್ ಕ್ಯಾನ್ ಕಂಡಕ್ಟ್ ದಿ ಎಲೆಕ್ಟ್ರಿಸಿಟಿ ಆರ್ ಟ್ರಾನ್ಸ್ಪೋರ್ಟ್ ಎಲೆಕ್ಟ್ರಾನ್ಸ್ ಫ್ರಮ್ ಒನ್ ಆಟಮ್ ಟು ಅನದರ್ ಆಟಮ್ ವಿತೌಟ್ ಎನಿ ರೆಸಿಸ್ಟೆನ್ಸ್. ಅದು ಯಾವುದೇ ರೀತಿ ರೆಸಿಸ್ಟೆನ್ಸ್ ಇಲ್ದಂಗೆ ತನ್ನಷ್ಟಕ್ಕೆ ತಾನೇ ಮೂವ್ ಆಗ್ತಾ ಇರುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಸೂಪರ್ ಕಂಡಕ್ಟರ್ಸ್ ಅಂತ ಹೇಳ್ತೀವಿ. ಆ ಫೆನಾಮಿನಾ ಅಂತ ಹೇಳ್ತೀವಿ. ಫೆನಾಮಿನನ್ ಅಂತ ವರ್ಡ್ ಯಾವಾಗ ಯೂಸ್ ಮಾಡ್ತೀವಿ ಅಂತಂದರೆ, ನಾವು ಆರ್ಟಿಫಿಷಿಯಲಿ ಮಾಡೋಕ್ಕಾಗಲ್ಲ, ಇಟ್ ಈಸ್ ದೇರ್ ಇನ್ ದಿ ನೇಚರ್. ಆವಾಗ ನಾನು ವರ್ಡ್ ಏನಂತ ಯೂಸ್ ಮಾಡ್ತೀನಿ, ಫೆನಾಮಿನನ್. ಸೊ ಆ ಥರ ಸಬ್ಸ್ಟೆನ್ಸ್ ಇರುತ್ತಲ್ಲ, ನೇಚರಲ್ಲಿ ಇರುವಂಥ ಸಬ್ಸ್ಟೆನ್ಸ್ ಏನು ಝೀರೋ ರೆಸಿಸ್ಟೆನ್ಸ್ನ ಎಕ್ಸಿಬಿಟ್ ಮಾಡುತ್ತಲ್ಲ, ಆ ಪ್ರಾಪರ್ಟಿಗೆ ನಾವೇನಂತ ಕರಿತೀವಿ, ಸೂಪರ್ ಕಂಡಕ್ಟಿವಿಟಿ ಅಂತ ಕರಿತೀವಿ. ಸೊ ನಾನು ಮುಂಚೆನೇ ಹೇಳಿದೆ, ಕ್ರಿಟಿಕಲ್ ಟೆಂಪ್ರೇಚರ್ TC ಅಂತ ಹೇಳ್ತೀವಿ, ದಟ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಅಂತ. ವಾಟ್ ಈಸ್ ದಟ್? ದ ಟೆಂಪ್ರೇಚರ್ ಅಟ್ ವಿಚ್ ಅ ನಾರ್ಮಲ್ ಕಂಡಕ್ಟರ್ ಲೂಸಸ್ ಇಟ್ಸ್ ರೆಸಿಸ್ಟಿವಿಟಿ ಆ್ಯಂಡ್ ಬಿಕಮ್ ಸೂಪರ್ ಕಂಡಕ್ಟರ್. ಅಲ್ಲಿ ತನಕ ಏನಾಗ್ತಾ ಇರುತ್ತೆ, ಇಟ್ ಆಕ್ಟ್ ಆಸ್ ಅನ್ ಕಂಡಕ್ಟರ್. ಯಾವುದೇ ಒಂದು ಪರ್ಟಿಕ್ಯುಲರ್ ಟೆಂಪ್ರೇಚರ್ ಬರೋ ತನಕ ಏನಾಗ್ತಾ ಇರುತ್ತದು, ಕಂಡಕ್ಟರ್ ಥರ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಆ ಟೆಂಪ್ರೇಚರ್ ಬಂದ ತಕ್ಷಣ ಏನಾಗುತ್ತೆ, ಇಟ್ ಗೋಯಿಂಗ್ ಟು ಆ್ಯಕ್ಟ್ ಆಸ್ ಎ ಸೂಪರ್ ಕಂಡಕ್ಟರ್. ಆ್ಯಂಡ್ ದಟ್ ಟೆಂಪ್ರೇಚರ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಎ ಕ್ರಿಟಿಕಲ್ ಟೆಂಪ್ರೇಚರ್ TC ಅಂತ ಹೇಳ್ತಾರೆ. ಟೆಂಪ್ರೇಚರ್ ಅಟ್ ವಿಚ್ ದ ನಾರ್ಮಲ್ ಕಂಡಕ್ಟರ್ ಲೂಸಸ್ ಇಟ್ಸ್ ರೆಸಿಸ್ಟಿವಿಟಿ ಆ್ಯಂಡ್ ಬಿಕಮ್ ಸೂಪರ್ ಕಂಡಕ್ಟರ್. ಅಂಥದಕ್ಕೆ ಏನಂತ ಕರಿತೀವಿ ನಾವು, ಕ್ರಿಟಿಕಲ್ ಟೆಂಪ್ರೇಚರ್ ಅಂತ ಕರಿತೀವಿ. ದ ವ್ಯಾಲ್ಯೂಸ್ ಆಫ್ ದಿ ಕ್ರಿಟಿಕಲ್ ಟೆಂಪ್ರೇಚರ್ ವೇರೀಸ್ ಫ್ರಮ್ ಒನ್ ಮೆಟೀರಿಯಲ್ ಟು ಅನದರ್ ಮೆಟೀರಿಯಲ್, ಬಟ್ ಇಟ್ ಗೋಯಿಂಗ್ ಟು ರಿಮೈನ್ ಕಾನ್ಸ್ಟೆಂಟ್ ಫಾರ್ ಎ material. It's a definite for that particular material. Conventional superconductors have critical temperature ranging from 20K to less than 1K ತನಕನೂ ಇರ್ಬೋದು. They are very good electrical conductors, are not superconductor. Copper ಇರ್ಬೋದು, ಗೋಲ್ಡ್ ಇರ್ಬೋದು, ಸಿಲ್ವರ್ ಇರ್ಬೋದು, they are very good conductors, but they are not superconductor. Superconductor ಅಂದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಟೆಂಪ್ರೇಚರ್ ಬಂದ ತಕ್ಷಣ they are going to lose their resistivity. ಆ ಟೆಂಪ್ರೇಚರ್ಗೆ ನಾವೇನಂತ ಕರಿತೀವಿ, ಕ್ರಿಟಿಕಲ್ ಟೆಂಪ್ರೇಚರ್ ಅಂತ ಹೇಳ್ತೀವಿ. ತುಂಬ ಸ್ಟ್ರಾಂಗ್ ಎಲೆಕ್ಟ್ರಿಕಲ್ ಕಂಡಕ್ಟರ್ಸ್ ಯಾವುದಿದೆಯಲ್ಲ ಅದು ಸೂಪರ್ ಕಂಡಕ್ಟರ್ಸ್ ಆಗಲ್ಲ. ನಿಮ್ಮ ಕ್ವಶನ್ಸ್ ಹೆಂಗೆ ಕೇಳ್ತಾರೆ ಅಂದರೆ, ಗಿವ್ ಎ ಶಾರ್ಟ್ ನೋಟ್ ಆನ್ ಸೂಪರ್ ಕಂಡಕ್ಟರ್ಸ್ ಅಂತ ಕೇಳ್ತಾರೆ, ಅಥವಾ ಗಿವ್ ಎನ್ ಎಕ್ಸಾಂಪಲ್ ಫಾರ್ ಸೂಪರ್ ಕಂಡಕ್ಟರ್ಸ್ ಅಂತ ಕೇಳ್ತಾರೆ, ಅಥವಾ ವಾಟ್ ಈಸ್ ಕ್ರಿಟಿಕಲ್ ಟೆಂಪ್ರೇಚರ್ ಅಂತಾರೆ, ವಾಟ್ ಆರ್ ದಿ ಅಪ್ಲಿಕೇಶನ್ಸ್ ಆಫ್ ಸೂಪರ್ ಕಂಡಕ್ಟರ್ಸ್ ಅಂತ ಕೇಳ್ತಾರೆ. ಆ ಥರ ಏನಾದರೂ 2 ಮಾರ್ಕ್ಸ್ ಕ್ವಶನ್ಗೆ ಕೇಳ್ತಾ ಹೋಗ್ತಾರೆ. ನಾನು ಮುಂಚೆನೇ ಹೇಳಿದೆ, ಪ್ರತಿಯೊಂದು ಮೆಟೀರಿಯಲ್ಗೂ ಬೇರೆ ಬೇರೆ TC ವ್ಯಾಲ್ಯೂಸ್ ಇರುತ್ತೆ ಅಂತ. ಮರ್ಕ್ಯುರಿಗಾದರೆ 4.2 ಇದೆ, ಅದೇ ಥರ ಸಿಲ್ವರ್ BI ಇರೋದಕ್ಕೆ 1.7 ಇದೆ. ಆ ಥರ ಮೆಗ್ನೀಷಿಯಮ್ ಡೈಬ್ರೋಮೈಡ್ಗೆ 39 ಇದೆ. ಇಟ್ರೇಮ್
ಬೇರಿಯಂ ಕಾಪರ್ ಆಕ್ಸೈಡ್ಗೆ 90 ಇದೆ. ಅದೇ ಥರ 125 ಒಂದೊಂದಕ್ಕೊಂದು ಆಗ್ತಾ ಹೋಗುತ್ತೆ. ಅದನ್ನು ಕ್ಲಾಸಿಫಿಕೇಶನ್ ಮಾಡ್ತೀವಿ ಸೂಪರ್ ಕಂಡಕ್ಟರ್ಸ್ನ ಬೇಸ್ಡ್ ಆನ್ ದೇರ್ ಕ್ರಿಟಿಕಲ್ ಟೆಂಪರೇಚರ್. ಎರಡು ಥರ ಕ್ಲಾಸಿಫೈ ಮಾಡ್ತೀವಿ. ಒನ್ ಇಸ್ ಕಾಲ್ಡ್ ಆಸ್ ಹೈ ಟೆಂಪರೇಚರ್ ಸೂಪರ್ ಕಂಡಕ್ಟರ್, ಅದರ್ ಒನ್ ಇಸ್ ಕಾಲ್ಡ್ ಆಸ್ ಲೋ ಟೆಂಪರೇಚರ್ ಸೂಪರ್ ಕಂಡಕ್ಟರ್ಸ್. ಬೇಸ್ಡ್ ಆನ್ ದೇರ್ ಟಿ ಸಿ ವ್ಯಾಲ್ಯೂಸ್ನ ಆ ಥರ ಮಾಡ್ತಾರೆ. ಟಿ ಸಿ ವ್ಯಾಲ್ಯೂಸ್ ಹ್ಯಾವಿಂಗ್ ಗ್ರೇಟರ್ ದ್ಯಾನ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ದಿ ನೈಟ್ರೋಜನ್ 77 ಕೆಲ್ವಿನ್ಗಿನ್ನ ಜಾಸ್ತಿ ಇತ್ತು ಅಂತಂದರೆ ಅಂಥ ಸೂಪರ್ ಕಂಡಕ್ಟರ್ಸ್ಗೆ ನಾವೇನಂತ ಕರಿತೀವಿ, ಹೈ ಟೆಂಪರೇಚರ್ ಸೂಪರ್ ಕಂಡಕ್ಟರ್ಸ್ ಅಂತ ಕರಿತೀವಿ. ಸೂಪರ್ ಕಂಡಕ್ಟಿವಿಟಿ ಕ್ಯಾನ್ ಬಿ ಇನ್ಕ್ರೀಸ್ಡ್ ಬೈ ಕೂಲಿಂಗ್ ವಿತ್ ಅ ಲಿಕ್ವಿಡ್ ನೈಟ್ರೋಜನ್. ಅದರದ್ದು ಟಿ ಸಿ ವ್ಯಾಲ್ಯೂ ಏನು ಮಾಡ್ಬೋದು, ನಾವು ಸೂಪರ್ ಕಂಡಕ್ಟಿವಿಟಿ ಇರ್ಬೋದು, ಅದನ್ನು ಏನು ಮಾಡ್ಬೋದು, ಇನ್ಕ್ರೀಸ್ ಮಾಡ್ಬೋದು ಬೈ ಕೂಲಿಂಗ್ ವಿತ್ ಅ ಲಿಕ್ವಿಡ್ ನೈಟ್ರೋಜನ್. ಎಕ್ಸಾಂಪಲ್ ಎಟ್ರಿಯಮ್, ಬೇರಿಯಂ, ಕಾಪರ್ ಆಕ್ಸೈಡ್ ಇದೆ. ಇದು ಟಿ ಸಿ ಎಷ್ಟಾಗುತ್ತೆ ಅಂದರೆ 95 ಕೆಲ್ವಿನ್ಗೆ. ಆ ಕೆಲ್ವಿನಲ್ಲಿ ಇಟ್ ಆಕ್ಟ್ ಆಸ್ ಸೂಪರ್ ಕಂಡಕ್ಟರ್. ಅದೇ ಥರ ಲೋ ಟೆಂಪರೇಚರ್ ಸೂಪರ್ ಕಂಡಕ್ಟರ್ಸ್ ಅಂತಂದರೆ ಹ್ಯಾವಿಂಗ್ ಟಿ ಸಿ ವ್ಯಾಲ್ಯೂ ಲೆಸರ್ ದ್ಯಾನ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ನೈಟ್ರೋಜನ್ 77 ಕೆಲ್ವಿನ್ ಇರುತ್ತೆ. ಸೂಪರ್ ಕಂಡಕ್ಟಿವಿಟಿ ಕ್ಯಾನ್ ಬಿ ಇನ್ಕ್ರೀಸ್ ಬೈ ಕೂಲಿಂಗ್ ವಿತ್ ಅ ಲಿಕ್ವಿಡ್ ಹೈಡ್ರೋಜನ್ ಆರ್ ಲಿಕ್ವಿಡ್ ಹೀಲಿಯಂ. ಅಲ್ಲಿ ಲಿಕ್ವಿಡ್ ನೈಟ್ರೋಜನ್ನೇ ಮಾಡಿದ್ವಿ, ಹಾಗಾಗಿ ಅದನ್ನು ಹೈ ಟೆಂಪರೇಚರ್ ಸೂಪರ್ ಕಂಡಕ್ಟರ್ಸ್ ಅಂತ ಹೇಳ್ತೀವಿ. ಆದರೆ ಇಲ್ಲಿ ಕೂಲ್ ಮಾಡೋದಾದರೆ ಲಿಕ್ವಿಡ್ ನೈಟ್ರೋಜನ್, ಲಿಕ್ವಿಡ್ ಹೀಲಿಯಂ ಮಾಡ್ತೀವಿ. ಹಾಗಾಗಿ ಇದನ್ನ ಏನಂತ ಕರಿತೀವಿ, ನಾವು ಲೋ ಟೆಂಪರೇಚರ್ ಸೂಪರ್ ಕಂಡಕ್ಟರ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಅಂದರೆ ನಿಬೀನಿಯಂ 3 SN ಇದೆಯಲ್ಲ, ಆ ಆ್ಯಪನ್ನು ನಾವು ಕೊಡ್ಬೋದು. ವಾಟ್ ಆರ್ ದಿ ಅಪ್ಲಿಕೇಶನ್ಸ್ ಆಫ್ ಸೂಪರ್ ಕಂಡಕ್ಟರ್ಸ್ ಅಂತ ಹೇಳ್ತಾರೆ. ಸೂಪರ್ ಕಂಡಕ್ಟರ್ಸ್ ತುಂಬ ಅಪ್ಲಿಕೇಶನ್ಸ್ ಇದೆ. ದೇ ಗೋಯಿಂಗ್ ಟು ಫೈಂಡ್ ದರ್ ಅಪ್ಲಿಕೇಶನ್ ಇನ್ ಮೆಡಿಸಿನಲ್ ಫೀಲ್ಡಲ್ಲಿ ಯೂಸ್ ಮಾಡ್ಬೋದು, ಇಲ್ಲ ಅಂತಂದರೆ ಟ್ರಾನ್ಸ್ಪೋರ್ಟಲ್ಲಿ ಯೂಸ್ ಮಾಡ್ತಾರೆ, ಡೇ ಟು ಡೇ ಲೈಫಲ್ಲಿ ಯೂಸ್ ಮಾಡ್ತಾರೆ, ಕಂಪ್ಯೂಟರ್ ಚಿಪ್ಸ್ಗಳಲ್ಲಿ, ಸ್ಟೋರೇಜ್ ಯೂನಿಟ್ಸಲ್ಲಿ ಎಲ್ಲ ಕಡೆಯೂ ಯೂಸ್ ಮಾಡ್ತಾರೆ. ಸೊ ಸೂಪರ್ ಕಂಡಕ್ಟರ್ಸ್ ಫೈಂಡ್ ಅಪ್ಲಿಕೇಶನ್ಸ್ ಇನ್ ಮ್ಯಾನುಫ್ಯಾಕ್ಚರ್ ಆಫ್ ಸೂಪರ್ ಕಂಡಕ್ಟಿಂಗ್ ಮ್ಯಾಗ್ನೆಟ್ಸ್. ಸೊ ಸೂಪರ್ ಕಂಡಕ್ಟಿಂಗ್ ಮ್ಯಾಗ್ನೆಟ್ಸಲ್ಲಿ ಯೂಸ್ ಮಾಡ್ತಾರೆ. ಮ್ಯಾಗ್ನೆಟಿಕ್ ಲೇವಿಯೇಷನ್, ಸೂಪರ್ ಫಾಸ್ಟ್ ಟ್ರೈನ್ಸ್ ಏನಿದೆಯಲ್ಲ ಅಲ್ಲಿ ನಾವು ಮ್ಯಾಗ್ನೆಟಿಕ್ ಲೇವಿಯೇಷನ್ ಯೂಸ್ ಮಾಡ್ತಾರೆ. ಸೂಪರ್ ಕಂಡಕ್ಟಿಂಗ್ ಕ್ವಾಂಟಮ್ ಇಂಟರ್ಫಿಯರೆನ್ಸ್ ಡಿವೈಸಸಲ್ಲಿ ಯೂಸ್ ಮಾಡ್ತಾರೆ. ಮ್ಯಾಗ್ನೆಟಿಕ್ ಶೀಲ್ಡಿಂಗ್ ಡಿವೈಸಸ್ ಆ್ಯಂಡ್ ಮೆಡಿಕಲ್ ಇಮೇಜಿಂಗ್ ಸಿಸ್ಟಮ್ಸಲ್ಲಿ ಯೂಸ್ ಮಾಡ್ತಾರೆ. ಇನ್ ಪವರ್ ಟ್ರಾನ್ಸ್ಮಿಷನ್, ಸೂಪರ್ ಕಂಡಕ್ಟಿಂಗ್ ಮ್ಯಾಗ್ನೆಟ್ಸ್ ಇನ್ ಜನರೇಟರ್ಸ್, ಎನರ್ಜಿ ಸ್ಟೋರೇಜ್ ಡಿವೈಸಸ್, ಪಾರ್ಟಿಕಲ್ ಆಕ್ಸಲರೇಟರ್, ರೊಟೇಟಿಂಗ್ ಮಿಷನರೀಸ್ used to increase the speed of the computer chips. These are the various applications of superconductor. So ನಿಮಗೆ MRI ಅಂತ ಏನು ಮಾಡ್ತಿರಲ್ಲ, there also we are going to use superconductor. ಹಾಗೆ they going to find application in many field. ಸೊ ಇದರಲ್ಲಿ ಯಾವ್ದಾದ್ರು ನೀವು 2 ಅಥವಾ 3 ಬರೆದ್ರೆ, ಬಿಕಾಸ್ 2 ಮಾರ್ಕ್ ಕೇಳ್ತಾರೆ, 2 ಅಥವಾ 3 ಬರೆದ್ರೆ ಸಾಕಾಗತ್ತೆ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು.